ತುಳಸಿ ಹೇಗಿದ್ದಾಳಪ್ಪ? ದಯವಿಟ್ಟು ಅಮ್ಮ ಹೇಗಿದ್ದಾರೆ ಅಂತ ಹೇಳಿ. ಅಮ್ಮನ ಬಗ್ಗೆ ನಾವು ಕೇಳಿದ್ದೆಲ್ಲ ಸುಳ್ಳಲ್ವಾ? ಮಾತಾಡಿ, ಅಮ್ಮ ಹೇಗಿದ್ದಾರೆ? ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ನನ್ನಮ್ಮನ ಈಗಲೇ ನೋಡ್ಬೇಕು. ನನ್ನಮ್ಮಂಗೆ ಏನೂ ಆಗಿರಲ್ಲ. ನಾನು ಅಮ್ಮನ ಬಿಟ್ಟಿರಲ್ಲ. ನನಗಮ್ಮ ಬೇಕು. ನಾನು ಈಗಲೇ ಹೋಗ್ತೀನಿ. ಮಗುನ ಎತ್ಕೊಳ್ಳಿ. ನೀವೆಲ್ಲರೂ ಆಚೆ ಇರಿ. ಪ್ರೊಸೀಜರ್ ಎಲ್ಲ ಮುಗಿಸಿ ಬಾಡಿನ ದಯವಿಟ್ಟು ಹಾಗೆ ಹೇಳ್ಬೇಡಿ. ನಿಮ್ಮ ಕೈ ಮುಗಿತೀನಿ. ಅವರು ನಮ್ಮಮ್ಮ. ಅವ್ರು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಜೀವಂತವಾಗಿರ್ತಾರೆ. ದಯವಿಟ್ಟು ಹಾಗನ್ಬೇಡಿ. ಸರಿ ಸರ್, ಪ್ಲೀಸ್ ನೀವೆಲ್ಲ ಆಚೆ ಇರಿ. ಸರ್, ಸ್ವಲ್ಪ ಹೊತ್ತು ಆಚೆ ಇರಿ ಸರ್. ಎಲ್ಲ ಪ್ರೊಸೀಜರ್ ಆಗ್ತಿದ್ದಾಗೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಹೇಗಮ್ಮ ನೋಡ್ಲಿ? ಅವಳನ್ನು ನೋಡ್ತಿದ್ದಾಗೇನೆ ಅವಳ ಬಾಯಿಂದ ಮಾವ ಅಂತನ್ನೋ ಪದ ಬರುತ್ತೇನೋ ಅಂತ ಕಾಯ್ಬೇಕು ಅನ್ಸುತ್ತೆ ಸಿರಿ. ನನ್ನ ಎದುರಿಗೆ ನಿಂತಾಗ ನಗನಗ್ತಾ ಮಾತಾಡೋಳು ಈಗ ಮೌನವಾಗಿ ಮಲಗಿರ್ತಾಳಲ್ಲಮ್ಮ. ಇಷ್ಟು ವರ್ಷ ಕಣ್ಣಿನ ರೆಪ್ಪೆ ಹಾಗೆ ನಮ್ಮನ್ನ ನೋಡ್ಕೊಂಡವಳು ಈಗ ಶಾಶ್ವತವಾಗಿ ಕಣ್ಣು ಮುಚ್ಚಿಕೊಂಡು ಮಲಗಿರ್ತಾಳೆ. ಹಾಗಮ್ಮ ನೋಡೋದು. ಅಮ್ಮ, ನಿನಗೇನೂ ಆಗಿಲ್ಲ ಅಣ್ಣ. ಅಮ್ಮಂಗೇನೂ ಆಗಿಲ್ಲ. ಅಮ್ಮ ಎದೇಳಮ್ಮ. ಅದಕ್ಕೆ ಅಮ್ಮ ಬದುಕಿದಾರೆ. ಅದಕ್ಕೆ ಏನೂ ಆಗಿಲ್ಲ ಅಮ್ಮ. ಅಮ್ಮ ಎದ್ದೇಳಮ್ಮ. ಅಮ್ಮ ಅಮ್ಮ ಎದ್ದೇಳು. ನಿಮ್ಗೆ ನಾನು ಹೇಳ್ತಿರೋ ಅರ್ಥ ಆಗ್ತಾ ಇಲ್ವಾ? ಮೊದಲು ಗಾಳಿ ನಿಲ್ಸಿ. ಅಮ್ಮನ ಬೆಳ್ಳ ಅಲ್ಲಾಡಿದ್ದ ನಾನು ನೋಡಿದ್ದೀನಿ.
ಅಮ್ಮ ಅಮ್ಮ ಎದ್ದೇಳಿ ಅಮ್ಮ 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 ಎದ್ದೇಳಮ್ಮ. ಏ ಗಾಡಿ ನಿಲ್ಸಿ, ಅಮ್ಮಂಗೇನು ಆಗಿಲ್ಲ, ಅಮ್ಮ ಬದುಕಿದ್ದಾರೆ. ಅಮ್ಮ ಅಮ್ಮ ನಿಮ್ಗೇನು ಆಗಿಲ್ಲ, ಎದ್ದೇಳಿ. ಇಮಿಡಿಯೇಟ್ ಗಾಡಿ ತಿರುಗಿಸಿ, ಹಾಸ್ಪಿಟಲ್ಗೆ ಹೋಗ್ಬೇಕು. ಇವ್ರಿಗೆಲ್ಲ ಏನಾಗಿದೆ? ಆಂಬ್ಯುಲೆನ್ಸ್ ಯಾಕೆ ತಿರುಗಿಸ್ತಿದ್ದಾರೆ? ಹುಚ್ಚ ಹಿಡ್ದಿದ್ಯಾ? ಚಿಕ್ಕಪ್ಪ ಅಮ್ಮಂಗೇನು ಆಗಿಲ್ಲ ಚಿಕ್ಕಪ್ಪ, ಕೈ ಬೆರಳು ಅಲ್ಲಾಡ್ತಿದೆ, ಅಮ್ಮ ಉಸಿರಾಡ್ತಿದ್ದಾರೆ, ಅಮ್ಮ ಬದುಕಿದ್ದಾರೆ ಚಿಕ್ಕಪ್ಪ. ಏನೋ ಹೇಳ್ತಿದ್ಯಾ ನೀನು? ಹೌದು ಚಿಕ್ಕಪ್ಪ, ನಾವೀಗ್ಲೇ ಹಾಸ್ಪಿಟ್ಲಿಗೆ ಹೋಗ್ತಿದೀವಿ, ನೀವು ಬೇಗ ಬನ್ನಿ. ಗಾಡಿ ಹಿಂದೆ ತಿರುಗಿಸಪ್ಪ, ಆಂಬ್ಯುಲೆನ್ಸ್ ಫಾಲೋ ಮಾಡು. ಅಣ್ಣ ನೀನ್ ಹೇಳ್ತಿರೋದು ನಿಜ ಅಣ್ಣ. ಅದಕ್ಕೆ ನಮ್ಮನ್ನೆಲ್ಲೂ ಬಿಟ್ಟು ಹೋಗಿಲ್ಲ, ಅದಕ್ಕೆ ಉಸಿರಾಡ್ತಿದಾರಂತೆ, ಅವ್ರ ಕೈ ಬೇಡ ಅಲ್ಲಾಡ್ತಿದೀಯಂತೆ. ನಾನು ಹೇಳಿಲ್ವಾ ಮಹೇಶ, ತುಳಸಿಯವ್ರು ನನ್ನ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ಇಲ್ಲಿ ನೋಡಿ, ನಿಮ್ ಮಗು ನೋಡಿ, ಮಗುಗೋಸ್ಕರ ಯೋಚನೆ ಮಾಡ್ಕೊಳ್ಳಿ ಅಮ್ಮ. ಅಮ್ಮ ನಿಮ್ಗೇನು ಆಗಿಲ್ಲ, ಎದ್ದೇಳಿ.